ಮಾತಾಡಕ್ಕೆ ಬಂದಿರೋಂಥ ವಿಷಯ ತಿರುಮಲ ತಿರುಪತಿದು. ನಾವು ಬೆಂಗಳೂರಿಂದ ತಿರುಪತಿಗೆ ಹೋಗಬೇಕು ಅಂತ 9 ಗಂಟೆಗೆಲ್ಲ ರೆಡಿಯಾಗಿ ಟ್ರೈನ್ ಹತ್ತಿದ್ವಿ. 9 ಗಂಟೆಗೆ ಮಾರ್ನಿಂಗ್ 5 o'clockಗೆಲ್ಲ ಅಲ್ಲಿ ನಿಲ್ಲಿಸಿದ್ರು. ಅಲ್ಲಿ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತ ಸಿಗುತ್ತೆ, ಅಲ್ಲಿ ಟೋಕನ್ಸ್ ತೊಗೊಬೇಕು. ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಟೋಕನ್ಸ್ ತೊಗೊಬೇಕು. ಯಾಕೆ ಟೋಕನ್ ಬೇಕು ಅಂತ ಮುಂದೆ ಹೇಳ್ತೀನಿ. ಟೋಕನ್ ತೊಗೊಂಡು ಹಂಗೆ ನಾವು ಲಗೇಜ್ ಎಲ್ಲ ಹಾಕಿಬಿಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಸಿಗುತ್ತೆ. ಅಲ್ಲಿ ಶ್ರೀವಾರಿ ಪಾದ ತಲೆ ಮೇಲೆ ಇಟ್ಕೊಂಡು ಸುತ್ತಿದ್ರೆ ದೇವ್ರ ಪಾದ ತಲೆ ಮೇಲೆ ಇಟ್ಕೊಂಡಷ್ಟೇ ಪುಣ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಅಲ್ಲಿ. ಮತ್ತು ಮುಂದೆ ಬರ್ತಾ ಬರ್ತಾ ಗಾಲಿಗೋಪುರ ಫಸ್ಟ್ ವಿಡಿಯೋದಲ್ಲಿ ತೋರಿಸ್ತೆ ಅಲ್ವಾ, ನಾಮಗಳು ಕಾಣ್ತಿದ್ದವು, ಶಂಕುಚಕ್ರಗಳು ಕಾಣ್ತಿದ್ದವು. ಅದು ಹತ್ರ ಬಂದರೆ ಹೇಗಿರುತ್ತೆ ಅನ್ನೋದು ವಿಡಿಯೋ ಮಾಡಿದ್ದೀವಿ ನೋಡಿ. ಈ ಥರನೇ ಇರುತ್ತೆ. ಅದರಿಂದ ದೂರ ಇದ್ದಾಗ ಎಲ್ಲರಿಗೂ ಕಾಣಿಸ್ಲಿ ಅಂತ ಅದನ್ನು ಗಾಳಿಗೋಪುರ ಅಂತ ಕರೀತಾರೆ. ಹಂಗೆ ಮುಂದೆ ಹತ್ಕೊಂಡು ಹೋಗ್ಬೇಕಾದ್ರೆ ಆ ಗೋಪುರದ ಒಳಗೆ ಬಂದಾಗ ಎಲ್ಲ ಶಿಲ್ಪಿಗಳೂ ಚೆನ್ನಾಗಿ ಕೆತ್ತಿರೋ ಅಂಥ ವಿಗ್ರಹಗಳು, ಈ ಥರ ದೇವ್ರುಗಳನ್ನ ಎಲ್ಲ ಅದು ಕಲ್ಲಿನ ಮೇಲೆ ಕೆತ್ತಿದ್ರು. ಅದನ್ನೆಲ್ಲ ನೋಡಿಕೊಂಡು ಒಂಥರ ತಂಪಾಗಿ ಹಾಯಾಗಿತ್ತು. ಬೆಟ್ಟ ಹತ್ತಬೇಕನ್ನಿಸ್ತಿತ್ತಲ್ಲ, ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹಂಗೆ ಬಂದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆ ಬರ್ತೀವಿ. ಸಿಕ್ತು ಅಂದರೆ ಅರ್ಧ ಬೆಟ್ಟ ಹತ್ತಿದ್ದೀವಿ ಅಂತ. ಇಲ್ಲಿ ಏನೇ ಅರಕೆ ತೊಗೊಂಡ್ರು ನಡೆಯುತ್ತೆ ಅನ್ನೋದೊಂದು ನಂಬಿಕೆ. ಹಂಗೆ ನೋಡ್ತಾ ಇದ್ದೆ, ಯಾವುದೋ ಒಂಥರ ಮರದ ಮೇಲೆ ಫಾರೆಸ್ಟ್ ಅಲ್ವಾ, ವೆರೈಟೀಸ್ ಆಫ್ ಪ್ರಾಣಿಗಳು ಪಕ್ಷಿಗಳು ಇರ್ತವೆ. ಹಾಗೆ ನೋಡ್ತಾ ಬರಬೇಕಾದ್ರೆ ಇದು ಯಾವುದು ಪ್ರಾಣಿ ಅಂತ ಗೊತ್ತಾಗಿಲ್ಲ. ನಿಮಗೆ ಗೊತ್ತಾದರೆ ಕಾಮೆಂಟ್ಸ್ ಹಾಕಿ. ಹಂಗೆ ನಡ್ಕೊಂಬರ್ಬೇಕಾದ್ರೆ ರೋಡ್ ಸಿಗುತ್ತೆ. ಅಂದರೆ ಬೆಟ್ಟ ಹತ್ತಾದ್ಮೇಲೆ ಒಂದು 2-3 ಕಿಲೋಮೀಟ್ರು ರೋಡ್ ಮೇಲೆ ನಡ್ಕೊಂಬರ್ಬೇಕು. ಅಲ್ಲಿಂದ ವ್ಯೂವ್ಸ್ ನೋಡಿ ಹೆಂಗೆ ಕಾಣುತ್ತೆ ಅಂತ. ರೋಡಿಂದ ಬಂದಮೇಲೆ ನಮಗಿಲ್ಲಿ ಮಣ್ಕಾಲ್ ಬೆಟ್ಟ ಅಂತ ಸಿಗುತ್ತೆ. ಅಂದರೆ ಮಂಡಿಕಾಲಲ್ಲಿ ಅರ್ಕೆ ಇರೋರು ಮಂಡಿಕಾಲಲ್ಲಿ ಹತ್ತುತ್ತಾರೆ ಅಂತ. ಅಲ್ಲಿಗೆ 3000 ಮೆಟ್ಲು ಕಂಪ್ಲೀಟ್ ಮಾಡಿ ಮತ್ತೆ ಮುಂದೆ ಬರ್ತಾ ಇಲ್ಲಿ ಆಂಜನೇಯನ ಬೆಟ್ಟ ಅಂತ ಒಂದು ಸಣ್ಣದಾಗಿರುತ್ತೆ. ಯಾಕಂದರೆ ಆಂಜನೇಯ ಫಸ್ಟ್ ಟೈಮ್ ಬಂದಾಗ ಕಾಲು ನೋವಾಗಿ ಕೂತಿದ್ದ ಜಾಗ ಅನ್ನೋ ನಂಬಿಕೆ. ಹಂಗೆ ಬೆಟ್ಟನೂ ಅದು ಕಂಪ್ಲೀಟ್ ಮಾಡಿ ಊಟಕ್ಕೆ ಕೂತ್ಕೊಂಡ್ವಿ. ಊಟದಲ್ಲಿ ಚಪಾತಿ ಎಲ್ಲ ಹಾಕಿದ್ರು. ಮತ್ತು ಅಲ್ಲಿ ಆಂಜನೇಯ ಅಂತ ಟೆಂಪಲ್ಗೂ ವಿಸಿಟ್ ಮಾಡಿದ್ವಿ. ಮತ್ತು ಇಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ನಾವು ಫ್ರೆಶ್ ಅಪ್ ಎಲ್ಲ ಆಗಬೇಕಲ್ವಾ, ಅದಕ್ಕೆ ಇಲ್ಲಿ ಆಧಾರ್ ಕಾರ್ಡ್ ಇದ್ದರೆ ರೂಮ್ ಬುಕ್ ಮಾಡ್ಕೋಬೋದು. ಮತ್ತು ಹಂಗೆ ಅಲ್ಲಿ ಎಲ್ಲ ಬಸ್ ಫ್ರೀ ಇದೆ, ಎಲ್ಲಿ ಬೇಕಾದರೂ ಓಡಾಡ್ಬೋದು ಬೆಟ್ಟದ ಮೇಲೆ. ಹಂಗೆ ಬಸ್ಸಿಂದ ಮೇಲೆ ಬರಬೇಕಾದ್ರೆ ದೇವ್ರ ರಥದಲ್ಲಿ ಬರ್ತಿತ್ತು. ಅದನ್ನ ನೋಡ್ಕೊಂಡು ಎಲ್ಲರೂ ಜನರುಗಳು ಕೂತಿದ್ರು. ಲಾಕರಲ್ಲಿ ಲಾಕ್ ಮಾಡಿಬಿಡ್ತಾರೆ. ಅಂದರೆ ಬೀದಿ ಅಂತ ಹೇಳ್ತಾರೆ ಅಲ್ಲಿಗೆ, ರಥ ಬೀದಿ ಅಂತ. ಅಲ್ಲಿ ಯಾರಿಗೂ ಹಲೋ ಮಾಡೋದಿಲ್ಲ. ಹಂಗೆ ಲಾಕಲ್ಲೇ ಹಾಕಿರ್ತಾರೆ, ದೇವ್ರು ಹೋದ್ಮೇಲೆ ಬಿಡ್ತಾರೆ. ಮತ್ತು ಹಾಗೆ ಈ ಥರ ಮಾರ್ನಿಂಗ್ ಟೈಮ್ ಈ ಥರ ಕಾಣ್ತಾ ಇರುತ್ತೆ. ನಾವು ಹೋದಾಗ ಸ್ವಲ್ಪ ಕಮ್ಮಿ ಜನನೇ ಇದ್ದರು. ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ ಯಾಕೆ ಟೋಕನ್ ಇಸ್ಕೋಬೇಕು ಅಂದರೆ, ಟೋಕನ್ ಇದ್ದರೆ ಆರಾಮಾಗಿ ದರ್ಶನ ಮಾಡ್ಬೋದು. ಇಲ್ಲ ಪಕ್ಕದಲ್ಲಿ ಸರ್ವದರ್ಶನ ಅಂತ, ಅಲ್ಲಿ ಟೋಕನ್ ಇಲ್ಲದೆ ಇರೋರಿಗೆ ತುಂಬ ರಶ್ ಇರುತ್ತೆ. ಹಾಗೆ ನಾವು ಇಲ್ಲಿ ಫೋನ್ನ ಇಟ್ಬಿಡ್ಬೇಕು. ಆಧಾರ್ ಕಾರ್ಡ್ ತೊಗೊಂಡು ಟೋಕನ್ ಕೊಡ್ತಾರೆ. ಇದರಿಂದ ನಾವು ಯಾವ ಲಾಕರಲ್ಲಿ ಬಿಡ್ತೀವಿ ಅಂತೆ ಮತ್ತು